ಈ ಸಾರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ 6 ತಿಂಗಳು ಮುಂಚಿತವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಇದು ನಿಮ್ಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪದವೀಧರರ ಕ್ಷೇತ್ರದಿಂದ ಚುನಾವಣೆ ನಡೆದಾಗ, ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ನಡೆದಾಗ ಎಷ್ಟು ಆಸಕ್ತಿಯನ್ನು ತಕ್ಕಬೇಕಾಗಿತ್ತೋ ಅಷ್ಟು ಆಸಕ್ತಿಯನ್ನು ತಗೋತಾ ಇದೆ. ವಾಸ್ತವ. ಈ ಸಾರಿ ಕಾಂಗ್ರೆಸ್ ಪಕ್ಷ ಆಸಕ್ತಿಯನ್ನು ತಗೊಂಡು ಪದವೀಧರ ಕ್ಷೇತ್ರದಿಂದ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪುಟ್ಟಣ್ಣ ಹೇಳದಾಗೆ ಎಲ್ಲ ಮತದಾರರು ವೋಟರ್ಸ್ ಅಲ್ಲ. ಯಾರು ಗ್ರಾಜ್ಯುಯೇಟ್ಸ್ ಗಳಾಗಿರ್ತಾರೆ, ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರೆ, ಯಾರು ರಿಜಿಸ್ಟರ್ ಆಗಿರ್ತಾರೆ ಅವ್ರು ಮಾತ್ರ ವೋಟರ್ಸ್. ಈಗ ನಾನು ಗ್ರಾಜ್ಯುಯೇಟ್ ಆದ್ರೂ ಕೂಡ ರಿಜಿಸ್ಟರ್ ಮಾಡಿಸ್ತಿದ್ರೆ ನಮ್ಗೆ ವೋಟ್ ಬರಲ್ಲ. ಅದರಿಂದ ಗ್ರಾಜ್ಯುಯೇಟ್ ಆಗಿರ್ಬೇಕು ಮತ್ತು ರಿಜಿಸ್ಟರ್ ಆಗಿರ್ಬೇಕು ಅಂತೇವ್ರು ಮಾತ್ರ ಮತದಾರ. ಶಿಕ್ಷಕರ ಕ್ಷೇತ್ರದಲ್ಲಿ ಹೈಸ್ಕೂಲ್ ಲೆಕ್ಚರರ್ಸ್ ಅಂತ ಅವರೆಲ್ಲ ಮತದಾರರು. ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ವಿದ್ಯಾವಂತರಾದ್ರಿಂದ ಸ್ವಲ್ಪ ಈಗೋ ಪ್ರಶ್ನೆ ಇತ್ತು. ಅದಕ್ಕಾಗಿ ವೈಯಕ್ತಿಕವಾಗಿ ಭೇಟಿ ಮಾಡತಕ್ಕಂಥದ್ದು ಬಹಳ. ಚುನಾವಣಾ ಅಕ್ರಮಗಳು ನಡೆಯುವುದು ಬೇರೆ ವಿಚಾರ, ನಾನು ಅದರ ಬಗ್ಗೆ ಮಾತಾಡುತ್ತಿದ್ದೆ. ಆದ್ರೆ ಮತದಾರರನ್ನ, ಅದು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ವೋಟರ್ಸ್ ಲಿಸ್ಟ್ ಅನ್ನು ತಗೊಂಡು ಆ ವೋಟರ್ಸ್ ಅನ್ನ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಆಮೇಲೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ವೋಟರ್ಸ್ ಬರ್ತಾರೆ, ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು, ಅದನ್ನು ಪಟ್ಟಿ ಮಾಡ್ತಕ್ಕಂಥದ್ದು. ಆ ಪಟ್ಟಿಯನ್ನ ಆಯಾಯ ವಿಧಾನಸಭಾ ಕ್ಷೇತ್ರಗಳಿಗೆ ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಬ್ಲಾಕ್ ಕಮಿಟಿಯವರಿಗೆ, ಜಿಲ್ಲಾಧ್ಯಕ್ಷರಿಗೆ, ಶಾಸಕರುಗಳಿಗೆ, ಸೋತ ಅಭ್ಯರ್ಥಿಗಳಿಗೆ, ಪಾರ್ಲಿಮೆಂಟ್ ಸದಸ್ಯರಿಗೆ, ಪಾರ್ಲಿಮೆಂಟ್ ಸೋತರಿಗೆ, ಎಂಎಲ್ಸಿಗಳಿಗೆ, ಇವ್ರಿಗೆಲ್ಲರಿಗೂ ಕೂಡ ಒಂದು ಮೀಟಿಂಗ್ ಮಾಡಿ ಅವರಿಗೆ ವೋಟರ್ಸ್ ಯಾರು ಅಂತ ಹೇಳಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟರ್ಸ್ ಎಷ್ಟು ಜನ ನಿಮ್ಗೆಲ್ಲ ಮುಂಚಿತವಾಗಿ ಅಭ್ಯರ್ಥಿಗಳನ್ನು ಮಾಡಿರೋದ್ರಿಂದ ಈಗಾಗಲೇ ಕೆಲವರು ಭೇಟಿ ಮಾಡಿದ್ದೇವೆ, ಭೇಟಿ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಆಗದೇ ಇದ್ರೆ ಯಾರು ಇನ್ನೂ ಆಗಿಲ್ಲ, ಯಾರು ಆಗಿಲ್ಲ ಅವ್ರನ್ನ ಭೇಟಿ ಮಾಡಬೇಕು. ಒಂದು. ಎರಡನೇದು, ಪಕ್ಷದ ವತಿಯಿಂದ ಏನ್ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಮಾಡಬೇಕು. ಪಕ್ಷದವರು, ನಮ್ಮ ಶಾಸಕರು, ಮತ್ತೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಸ್ವತಂತ್ರ ಅಭ್ಯರ್ಥಿಗಳು
ಮತ್ತೆ ಬೇರೆ ಬೇರೆ MLCಗಳು, ಬೇರೆ ಬೇರೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಎಲ್ಲರೂ ಕೂಡ ಒಂದು ಮೀಟಿಂಗ್ ಕರಿಬೇಕು. ಅವ್ರನ್ನ ಶಾಲಾ ಕಾಲೇಜುಗಳಲ್ಲಿ ಭೇಟಿ ಮಾಡೋದು ಕಷ್ಟದ ಕೆಲಸ. ಅವ್ರ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತಕ್ಕಂಥ ನಾವೆಲ್ಲ ಹಿಂದೆ ಶಾಲಾ ಕಾಲೇಜುಗಳಲ್ಲಿ ಒಂದ್ ನಿಮಿಷ ಅವಕಾಶ ಕೊಟ್ಟರೆ ಭೇಟಿ ಮಾಡ್ತೀವಿ ಅಂತ ಹೋಗಿ ಭೇಟಿ ಮಾಡ್ತಿದ್ರು. ಅವರು ಆಯ್ತು ನೋಡೋಣ ನೋಡ್ತೀವಿ ನಡ್ರಿ ಅಂತ. ಸೊ ಅದಕ್ಕೆ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಪರ್ಸನಲ್ ಆಗಿ ಭೇಟಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. MLC ಆಗಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ಕೆಲವರೆಲ್ಲ ಚಂದ್ರಶೇಖರ್ ಪಾಟೀಲ್ ಆಗಿದ್ದಾರೆ, ಐನೂರು ಮಂಜುನಾಥ್ ಮಾಡಿದ್ದಾರೆ, ರಾಮೋಜಿರಾವ್ ಈಗಾಗಲೇ ಚುನಾವಣೆಯಲ್ಲಿ ನಿಂತಿದ್ದಾರೆ. ಆಮೇಲೆ ಮಂಜುನಾಥ್ ಒಂದ್ಸರಿ ನಿಂತು ಅನುಭವ ಆಗಿದೆ, ಎಲ್ರಿಗೂ ಅನುಭವ ಆಗಿದೆ. ಶ್ರೀನಿವಾಸ್ಗೂ ಕೂಡ ಒಂದ್ಸಾರಿ ನಿಂತು ಅನುಭವ ಆಗಿದೆ. ನಿಮ್ಗೆಲ್ಲ ಅನುಭವ ಇರೋವ್ರೆ. ಸೊ ಒಟ್ಟಾರೆಯಾಗಿ 6 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ವಾತಾವರಣ ಚೆನ್ನಾಗಿದೆ. ಈ ವಾತಾವರಣವನ್ನ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಈಗ ನಾವು ಪಾರ್ಲಿಮೆಂಟ್ ಚುನಾವಣೆ ನೋಡಿದ್ದೀವಿ, ಅಸೆಂಬ್ಲಿ ಚುನಾವಣೆ ನೋಡಿದ್ದೀವಿ. ಆ ಚುನಾವಣೆಗಳಲ್ಲೂ ಕೂಡ ರಾಜಕೀಯ ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಈಗ ಒಂದು ಕಾಲದಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಗ್ರಾಜುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾಂಗ್ರೆಸ್ ಓಟ್ ಹಾಕಲ್ಲ ಅನ್ನೋ ತರ ಇತ್ತು ವಾತಾವರಣ. ಆ ತರ ಇಲ್ಲ. ರಾಜೀನಾಮೆ ಕೊಟ್ಟು ಅಸೆಂಬ್ಲಿ ನಿಂತು ಮತ್ತೆ ಚುನಾವಣೆ ನಿಂತು ಎಲ್ಲಿಗೂ ಈಗ ಎಲ್ಲದೂ ಕೂಡ ಒಂದು ಕಲೆ ಅಂತ ಅನ್ಸುತ್ತೆ. ಪುಟ್ಟಣ್ಣನಿಗೆ ಸ್ವಲ್ಪ ಕಲೆ ಇದೆ, ಮತ್ತಿಬೇಗೌಡನಿಗೂ ಕಲೆ ಇದೆ. ನೀವೆಲ್ಲರೂ ಕೂಡ ಕಲಾವಂತರುಗಳೇ, ಚುನಾವಣಾ ಕಲಾವಂತರು. ಸೊ ನೀವು ಅನುಭವ ಇರೋದ್ರಿಂದ, ಚುನಾವಣೆ ಮಾಡಿ ಅನುಭವ ಇರೋದ್ರಿಂದ ನಮ್ಮ ಅಡ್ವೈಸು ಅತ್ಯಂತ ಅಗತ್ಯ ಏನಿಲ್ಲ ನಿಮಗೆ. ನಾವು ಸುಮ್ಮನೆ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಲೀಡರ್ಗಳು ಇದನ್ನ ಗಂಭೀರವಾಗಿ ತಗೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ನಮ್ಮ ಎಲ್ಲ MLAಗಳು, ಮುಖಂಡರುಗಳು, MLCಗಳು, ಇತರ ಮುಖಂಡರುಗಳೆಲ್ಲ ಗಂಭೀರವಾಗಿ ತಗೊಳ್ಳಿ ಈ ಚುನಾವಣೆಯನ್ನ. ಅವರಿಗೆ ಕ್ಯಾಂಡಿಡೇಟ್ಗೆ ಬಿಟ್ಬಿಡ್ಬೇಡಿ. ಕ್ಯಾಂಡಿಡೇಟ್ ಏನಾದ್ರು ಮಾಡ್ಕೊಳ್ಳಿ, ಅವ್ರು ಗೆದ್ದ ಮೇಲೆ ನಮ್ಮವರು ಅಂತ ಕೂರಾರ ಹಾಕೋಣ ಸಾಕು ಅಂತ. ನೀವೆಲ್ಲ ಗಂಭೀರವಾಗಿ ತಕ್ಕಂದ್ರೆ ಗೆಲ್ಲಿಸಲೇಬೇಕು ಅಂತ ಹೇಳಿ ನೀವು ವಿಚಾರ ಮಾಡಿದ್ರೆ ಅದು ಹೆಚ್ಚು ಅನುಕೂಲ ಆಗ್ತದೆ. ಕ್ಯಾಂಡಿಡೇಟ್ಗಳು ಮಾಡ್ತಾರೆ, ಅದ್ರ ಜೊತೆಗೆ ಒತ್ತಾಸೆಯಾಗಿ ನೀವು ಕೂಡ ಕೆಲಸ ಮಾಡಬೇಕು. ಯಾವುದು ಜೂನ್ 6ಕ್ಕಲ್ಲ ಎಲೆಕ್ಷನ್, ಜೂನ್ 3ಕ್ಕೆ. ಜೂನ್ 3ಕ್ಕೆ ಒಂದಿನ ನಮ್ಮ ರಿಸಲ್ಟ್, ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ ಕೌಂಟಿಂಗ್ ಆಗುತ್ತಲ್ಲ, ಕೌಂಟಿಂಗ್ ಒಂದಿನ ಮುಂಚಿತವಾಗಿ. ನಿಮ್ದು 6ನೇ ತಾರೀಕಲ್ಲ ಕೌಂಟಿಂಗ್, 6ನೇ ತಾರೀಕು ಕೌಂಟಿಂಗ್. ಸೊ ಇನ್ನ ಸುಮಾರು ಒಂದು 20 ದಿನ ಇದೆ. 20 ದಿನ ಇದೆ. ಈಗಾಗಲೇ 90% ಕೆಲಸ ಮುಗಿಸಿದ್ದೀರಾ. ನಾನು ಓದೋದ್ ಕಡೆ ಎಲ್ಲ ಅನೌನ್ಸ್ ಮಾಡಿದ್ದೀನಿ. 500 ಮಂಜುನಾಥ್ ಮತ್ತೆ KK ಮಂಜುನಾಥ್ ಇವ್ರದೆಲ್ಲ ಅನೌನ್ಸ್ ಮಾಡಿದ್ದೀನಿ. ಸೊ ನಾವು ಕೂಡ ಸರ್ಕಾರದ ವತಿಯಿಂದ ಏನೇನ್ ಮಾಡಬೇಕು ಎಲ್ಲ ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಗೊತ್ತಾಯ್ತಲ್ಲ, ನಿಮ್ ಜೊತೆ ನಾವು ಇರ್ತೀವಿ. ನಿಮ್ಮನ್ನ ಗೆಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನನೂ ಪಕ್ಷದ ವತಿಯಿಂದ, ಸರ್ಕಾರ ವತಿಯಿಂದ ಏನೇನ್ ಮಾಡಬೇಕು ಎಲ್ಲ ಮಾಡಿ. ಈ NPS, OPS ಅದೆಲ್ಲ ಈಗೆಲ್ಲ ಮಾತಾಡಕ್ ಹೋಗಲ್ಲ. ಈಗ NPS, OPS ಅವೆಲ್ಲ ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ NPS ಕೋಡ್ ಆಫ್ ಕಾಂಡಕ್ಟ್ ಬೇರೆ,
NPS OPS ಇದೆಯಲ್ಲ, ಅದಿನ್ನೂ ಒಂದು ಕಮಿಟಿ ಇದೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಕಮಿಟಿ ಇದೆ, ಅವರು ರಿಪೋರ್ಟ್ ಕೊಡಬೇಕು. ನಂಬರ್ 2, ಅದನ್ನ ಚರ್ಚೆ ಮಾಡಬೇಕು. ಇದು ಜಾರಿ ಆದದ್ದು ಯಾರ ಕಾಲದಲ್ಲಿ? ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ. ಯು ನೋ ದಟ್ 1/4/2006 ಇದು ಜಾರಿ ಬಂತು. ನೀವು ಪೆನ್ಷನ್ ಸ್ಕೀಮ್ ಜಾರಿ ಬಂದದ್ದು 1/4/2006 ಅಲ್ವಾ? ಆಗ ಯಾರಿದ್ದರು ಅಧಿಕಾರದಲ್ಲಿ? ಕುಮಾರಸ್ವಾಮಿ, ಯಡಿಯೂರಪ್ಪ. ಅದನ್ನ ಹೇಳ್ಬೇಕಲ್ಲ ನೀವು, ಜನರಿಗೆ ಗೊತ್ತಾಗೇ ಇಲ್ಲ. ಅದು ಕುಮಾರಸ್ವಾಮಿ, ಯಡಿಯೂರಪ್ಪ ಜಾರಿ ಮಾಡದ್ದು. ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಇದು ಜಾರಿಯಾಗಿದೆ. ಕೇಂದ್ರ ಸರ್ಕಾರ ಇದನ್ನ ಜಾರಿ ಮಾಡಿದ್ದು, ತೀರ್ಮಾನ ಮಾಡಿ. ಅದಾದ್ಮೇಲೆ ಕರ್ನಾಟಕ ಸರ್ಕಾರನು ಕೂಡ ಅದನ್ನೇ ಫಾಲೋ ಮಾಡಿ ಅದನ್ನ ಆದೇಶ ಮಾಡಿ ಅಲ್ವಾ? ಮತ್ತೆ ಅವ್ರ ಮೇಲೆ ಬರ್ಡನ್ ಇರೋದು. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿ ನ್ಯೂ ಪೆನ್ಷನ್ ಸ್ಕೀಮ್, ನಾಟ್ ಕಾಂಗ್ರೆಸ್. ಬಟ್ ನಮಗೇನಾಗಿದೆ ಅಂತಂದ್ರೆ, ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2-3 ಸಾರಿ ಕೌನ್ಸಿಲ್ ನಲ್ಲಿ ಪ್ರಶ್ನೆ ಕೇಳಿದ್ದೆ. ಆಗ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಈ ಹೊಸ ಪೆನ್ಷನ್ ಸ್ಕೀಮ್ ಏನ್ ಬಂದಿದೆ ಅದು ಹಿಂದಿನ ಸರ್ಕಾರನೇ ಮಾಡ್ಬಿಟ್ಟಿದೆ, ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನ ನಮ್ಮ ಸರ್ಕಾರ ಮಾಡೋ ಪ್ರಶ್ನೆ ಬರೋದೇ ಇಲ್ಲ, ಬದಲಾವಣೆ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ಈಗ ಅವರೆಲ್ಲ ಬಂದು OPS ಸ್ಕೀಮ್ ಅವರೆಲ್ಲ ಚಳವಳಿ ಮಾಡಿ ಅವೆಲ್ಲ ಮಾಡಿದ್ಮೇಲೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ನೀವು ಒಂದು ಬೇಸಿಕ್ ಆಗಿ ಇಟ್ ಈಸ್ ಬಿಜೆಪಿ ಅಂಡ್ JDS ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಕೀಮ್ ಟುವರ್ಡ್ಸ್ ದಿ ಪೆನ್ಷನರ್ಸ್ ಅಂತ ಹೇಳಬೇಕು. ಅದನ್ನ ಹೇಳಬೇಕು. ಇನ್ನೊಂದು, ಆಮೇಲೆ 7th ಪೇ ಕಮಿಷನ್ ನಾವು ಇಶ್ಯೂ ಮಾಡ್ಕೊಂಡಿದ್ದೀವಿ. ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ. ಸೊ ನಾವು ಪಾಸಿಟಿವ್ ಆಗಿ ಇದ್ದೀವಿ. ಯಾಕೆಂದ್ರೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 6ನೇ ಹಣಕಾಸಿನ ಶಿಫಾರಸು ಬರ್ತಿತ್ತಲ್ಲ, ಒಂದು ಸರ್ಕಾರಿ ನೌಕರರ ವೇತನ ಆಯೋಗ, 6ನೇ ಆಯೋಗನ ನಾವು ಶಿಫಾರಸು ಮಾಡಿ ಮಾಡಿಕೊಟ್ಟಿದ್ದನ್ನು ಒಪ್ಕೊಂಡಿದ್ದ ಸುಮಾರು 30% ಒಪ್ಕೊಂಡಿದ್ದು. ಆಗ ಸುಮಾರು 10,600 ಕೋಟಿನ ಎಷ್ಟು ಬರ್ತವೆ ಕೂಡ, 10,600 ಕೋಟಿ ಮಾಡಿಕೊಟ್ಟಿದ್ದು ಅಲ್ವಾ? ಆದ್ರೆ ನಮ್ ಕೈ ಹಿಡಿಲಿಲ್ಲ. ನೀವು ಕೈ ಹಿಡಿದ್ರ? ಹಿಡಿಲಿಲ್ಲ. ಎಲ್ಲೇ ಹಿಡಿದ್ರಿ ಸುಮ್ಮನೆ ಇವೆಲ್ಲ ಹಿಡಿಲಿಲ್ಲ, ಮಾಡ್ಲಿಲ್ಲ. ಏನೇ ಆಗ್ಲಿ, ಅದು ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದ್ದೀನಿ ಅಷ್ಟೇನೆ. ಹಿಂದೆ ಕೈ ಹಿಡಿಲಿಲ್ಲ ನಮಗೆ. ಅಷ್ಟು ಬರ್ಡನ್ ಅನ್ನು ನಾವು ಒಪ್ಕೊಂಡು ಜಾರಿ ಮಾಡಿದ್ದ, 30% ಇನ್ಕ್ರೀಸ್ ಮಾಡಿದ್ದನ್ನ ಒಪ್ಕೊಂಡು ಮಾಡಿದ್ದ. ಈ ಸಾರಿ ಕೂಡ ಪಾಸಿಟಿವ್ ಆಗಿದ್ದೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಅದು ಒಂದು ಭಾಗ. ಬಟ್ ಅದರಿಂದಲೇ ಗೆದ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅದು ಒಂದು ವೋಟರ್ಸ್ಗೆ ಹೇಳ್ತಕ್ಕಂಥ ವಿಚಾರಗಳು. ಆಮೇಲೆ ಅದಲ್ಲದೆ ಈಗ ನಾವು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಸಾಧನೆಗಳು, ಅವ್ರು ಯಾವ ಸಾಧನೆಗಳ ಬಗ್ಗೆ ಕೇಳ್ತಾರೆ ಬಿಜೆಪಿಯವರು? ಹೇಳಿ ನೋಡ. ಆನ್ ವಾಟ್ ಅಚೀವ್ಮೆಂಟ್ಸ್ ದೇ ಆರ್ ಆಸ್ಕಿಂಗ್ ದಿ ವೋಟ್ಸ್. ಬಿಜೆಪಿಯವರಿಗೆ ಏನಿದೆ ಕೇಳಕ್ಕೆ?
ಉಪಯೋಗಿಸ್ಕೋಬೇಕು ಅಲ್ವಾ? ನನ್ನ ಪ್ರಕಾರ absolutely BJP has no achievements. ಸಿಕ್ಸ್ ಪೇ ಕಮಿಷನ್ ಅವರೇನು ಜಾರಿ ಮಾಡಲಿಲ್ಲ. NPS ಮಾಡಿದವರು ಅವರೇನೆ. ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಮಾಡಿರೋರು ಆಮೇಲೆ ಮಾಡಿರೋರು ಅವರು. ಅವ್ರಿಗೆಲ್ಲ ನೆಗೆಟಿವ್ ಆಗಿ ಇದೆಯಲ್ಲ ಅವ್ರಿಗೆ. ಸೊ ಇದನ್ನೆಲ್ಲ ನೀವು ಅಡ್ವಾಂಟೇಜ್ ತಗೋಬೇಕು. ಇದನ್ನ ನ್ಯೂ ಎಜುಕೇಶನ್ ಪಾಲಿಸಿ ಅದು ಮಾರಕ ಅಂತ ಗೊತ್ತಿದ್ರು ಕೂಡ ಅದನ್ನ ಜಾರಿ ಮಾಡಿಬಿಟ್ರು. ಅನೇಕ ಬಿಜೆಪಿ ಸರ್ಕಾರಗಳಿರೋ ಕಡೆ ಮಾಡಿಲ್ಲ. ಕರ್ನಾಟಕದಲ್ಲಿ ಆತಾತರವಾಗಿ ಮಾಡಿಬಿಟ್ರು. ನಾವು ಈಗ ನ್ಯೂ ಎಜುಕೇಶನ್ ಪಾಲಿಸಿನ ರದ್ದು ಮಾಡಿ ಹೊಸದಾಗಿ ಮಾಡ್ತೀವಿ. ಅದನ್ನ ಮಾಡ್ತಾ ಇದ್ದೀವಿ ನಾವು. ನ್ಯೂ ಎಜುಕೇಶನ್ ಪಾಲಿಸಿನ ರದ್ದು ಮಾಡಿ ಸ್ವಲ್ಪ ಬದಲಾವಣೆ ಮಾಡಿ ಇವರು ಯಾರು ಥೋರಟ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ವಿ. ಅವರು ವರದಿನೂ ಕೂಡ ಕೊಟ್ಟಿದ್ದಾರೆ. ವರದಿ ನಾವು ಇನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು ಬೇಡವ ಅನ್ನೋದು ಬೇರೆ ವಿಚಾರ. ಬಟ್ ಮಾಡ್ಕೋತೀವಿ. ಮೋಸ್ಟ್ ಲೈಕ್ಲಿ ವಿಲ್ ಅಕ್ಸೆಪ್ಟ್ ಇಟ್ ಅಂಡ್ ಇಂಪ್ಲಿಮೆಂಟ್ ಅಂಡ್ ವಿ ಆರ್ ಗೋಯಿಂಗ್ ಟು ಅಬಾಲಿಷ್ ನ್ಯೂ ಎಜುಕೇಶನ್ ಪಾಲಿಸಿ. ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಏನಿದೆ ಹೇಳಕ್ಕೆ? ಆಮೇಲೆ 60% ಪುಟ್ಟಣ್ಣ ಹೇಳದಾಗೆ 60% ಆಫ್ ದಿ ಟೀಚರ್ಸ್ ಅಂಡ್ ಗ್ರಾಜುಯೇಟ್ಸ್ ಅವರು ಅನ್ಏಡೆಡ್ ಎಜುಕೇಶನ್ ಯಾವುದು ನಾನ್ ಏಡೆಡ್ ಅನ್ಏಡೆಡ್ ಸ್ಕೂಲ್ನಲ್ಲಿ ಟೀಚರ್ಸ್ ಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಗ್ರಾಜುಯೇಟ್ಸ್ ಗಳಾಗಿದ್ರೆ ಅವರು ಕೂಡ ವೋಟರ್ಸ್. ಮತ್ತೆ ಅನ್ಏಡೆಡ್ ನಲ್ಲಿ ಇರ್ತಕ್ಕಂಥ ಟೀಚರ್ಸ್ ಗಳು ಕೂಡ ವೋಟರ್ಸ್. ಸೊ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಪ್ರಯತ್ನ. ಆಮೇಲೆ ಇವರಿಗೆಲ್ಲ ಈ ಗುಂಪು ವಿಮೆ ಯೋಜನೆ ಮಾಡ್ಕೊಟ್ಟಿದೆ ಅಲ್ವಾ? ಹೌದಲ್ಲ? ಮತ್ತೆ ನೀನು ಟೀಚರ್ಸ್ ಅಧ್ಯಕ್ಷ ಆಗಿದೆಯಲ್ಲಪ್ಪ ಎತ್ತಿದವ್ರು. ನಿಮ್ ಜೊತೆ ಎಲ್ಲ ಕರೆದಿಲ್ಲ ಮಾಡ್ಕೊಂಡಿದ್ವಿ ನಾವು ಸರ್ಕಾರದಲ್ಲಿ ಇದ್ದಾಗ. ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಎಲ್ಲ ಮಾಡ್ಕೊಟ್ವಲ್ಲ. ಅನೇಕ ಡಿಮ್ಯಾಂಡ್ಸ್ ಗಳನ್ನೆಲ್ಲ ನಾವು ನಿಮ್ಗೆ 30 ಡಿಮ್ಯಾಂಡ್ಸ್ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಮಾಡೋದಲ್ಲ. ಆದ್ರೂ ನಮ್ಮ ಮೇಲೆ ಒಂಥರ ಏನೋ ದೃಷ್ಟಿ ಬಿಜೆಪಿ ಕಂಡ್ರು ಒಂಥರ ಪ್ರೀತಿ ನಮ್ ಕಂಡ್ರು ಒಂಥರ ಆ ತರ ಇರ್ತಿತ್ತು. ಟೀಚರ್ ಅಂತಂದ್ರೆ ಕಾಂಗ್ರೆಸ್ ಕಂಡ್ರೆ ನೋಡ್ರಿ, ಇಷ್ಟು ಮಾತ್ರ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಮಾತ್ರ ಬಡವರ ಪರವಾಗಿರೋದು. ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿ. ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಅಬೌಟ್ ಎ ಚೇಂಜ್ ಇನ್ ದಿ ಸೊಸೈಟಿ, ಟು ಬ್ರಿಂಗ್ ಈಕ್ವಾಲಿಟಿ ಇನ್ ದಿ ಸೊಸೈಟಿ? So that is very important. That is what our constitution says. ಅದನ್ನು ಮಾಡಬೇಕು. ಆ ಜವಾಬ್ದಾರಿ ಮಾಡದೆ ಹೋದರೆ ಬಹಳ ಕಷ್ಟ ಆಗ್ತದೆ. ಸೊ ಎನಿವೇ, ನಾವು ಪ್ರೋ ಟೀಚರ್ಸ್, ಪ್ರೋ ಗ್ರಾಜುಯೇಟ್ಸ್, ಪ್ರೋ ಸೊಸೈಟಿ ಪರವಾಗಿರ್ತಕ್ಕಂಥ ಬೇರೆಯವರು ಹೆಂಗೆ ಯೋಚನೆ ಮಾಡ್ತಿರೋ ಗೊತ್ತಿಲ್ಲ ನನಗೆ. ವಿ ಆರ್ ಫಾರ್ ಪ್ರೋ ಸೊಸೈಟಿ. ಅವ್ರು ಯಾವುದೇ ಟೀಚರ್ಗಳಾಗಿರ್ಲಿ, ಗ್ರಾಜುಯೇಟ್ಸ್ಗಳಾಗಿರ್ಲಿ, ಅಥವಾ ಸಾಮಾನ್ಯ ಜನ ಇರಲಿ, ಯಾರೇ ಇದ್ರು ಕೂಡ ಕಾಂಗ್ರೆಸ್ ಪಾರ್ಟಿ ಪ್ರೋ ಪೀಪಲ್, ಪ್ರೋ ಸೊಸೈಟಿ ಪರವಾಗಿ ಇದನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇದನ್ನ, ಈ ಚುನಾವಣೆಗಳನ್ನ
ಗ್ರಾಜುಯೇಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗಳು ತಾನೆ ಅಂತ ಅಸಡ್ಡೆಯಿಂದ ನೋಡಬಾರ್ದು. ಹೇಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರಿ ಅದೇ ರೀತಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರಿ ಅದೇ ರೀತಿ ಈ ಪದವೀಧರ ಕ್ಷೇತ್ರ ಮತ್ತು ಟೀಚರ್ಸ್ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿ ನಮ್ ಚುನಾವಣೆ ಅಂತೇಳಿ ಕೆಲಸ ಮಾಡಿ. ಅದು ಮಾಡಿದ್ರೆ ನನ್ನ ಪ್ರಕಾರ 6ಕ್ಕೆ 6 ಕೂಡ ಗೆಲ್ಲಲಿಕ್ಕೆ ಸಾಧ್ಯ. 6ಕ್ಕೆ 6 ಕೂಡ ಗೆಲ್ಲಲಿಕ್ಕೆ ಸಾಧ್ಯ. ಸೊ ಇವೆಲ್ಲರಿಗೂ ನಾನು ಶುಭವಾಗಲಿ ಅಂತೇಳಿ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ. ಯಾರ್ಯಾರು ಐನೂರು ಮಂಜುನಾಥ್, ಚಂದ್ರಶೇಖರ್ ಪಾಟೀಲ್, ರಾಮೋಜಿ ಗೌಡ, ಶ್ರೀನಿವಾಸ್, ಮತ್ತಿಬೇಗೌಡ, ಮಂಜುನಾಥ್ ಎಲ್ಲರಿಗೂ ಕೂಡ ಗೆದ್ದು ಬರಲಿ ಅಂತೇಳಿ ಹಾರೈಸ್ತೇನೆ. ನಾವು ಪಕ್ಷದಿಂದ ಮತ್ತೆ ಸರ್ಕಾರದಿಂದ ಏನೆಲ್ಲ ಸಹಾಯ ಮಾಡಬೇಕು ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.